ಚಾಮುಂಡಿ ಇದ್ರದ್ದು ಹೇಳಿದ್ನಲ್ಲ ನಾನು, ಅದನ್ನು ನಾನು ದಾಖಲೆಗಳನ್ನು ಕೊಡ್ತೀನಿ ಅವರಿಗೆ. ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ, ನಾನು ಕಟಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು. ನೀವು ನನಗೆ ಚಿಮಾರಿ ಹಾಕಿ, ಇಲ್ಲ ಅಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ ಹೇಳಿ, ಚಾಲೆಂಜ್ ಬೇಡ ಹಾಕ್ತೀರಾ? ನಾನು ರೆಡಿ ಇದ್ದೀನಿ. ಕೇಳಿ ಅಶೋಕ್ ಅಶೋಕರೇ, ನಿಮ್ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ. ಏನು ತಾವು 101 ನೋಟಿಸ್ ಏನೋ ಕೊಟ್ಟಿದ್ದೀರಿ ಅಂತ ಹೇಳ್ತಿರಲ್ಲ, ಅದ್ ನಂಗೆ ಕೈ ಕೊಡಿ. ಒಪ್ಪಿದ್ದೀರಿ ಕೊಟ್ಟಿಲ್ಲ, ಬೇರೆಯವ್ರಿಗೆ ಯಾರು ಕೊಡಕ್ ಸಾಧ್ಯ ಆಗಲ್ಲ. ಯಾರು ಬೇಕಾದ್ರೆ ನೋಟಿಸ್ ಕೊಡ್ಬೋದಾ? ಯಾರು ನೋಟಿಸ್ ಒಪ್ಪೋಟಿಂದ ಕೊಡ್ತಾರ? ಯಾರು ನೋಟಿಸ್ಗಳು ಕೊಡೋದು? ಈಗ ಏನ್ ಹೇಳಿಲ್ಲ, ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಎಸಿಗಳು ನೋಟಿಸ್ ಕೊಡೋದು. ಒಪ್ಪೋಟಿಂದ ಯಾವ ನೋಟಿಸ್? ಇದಕ್ಕೆ ಉತ್ತರ ಹೇಳಪ್ಪ. ಯಾರು ಕೂಡ ಅದಕ್ಕೆ ಉತ್ತರ ಹೇಳು, ಉತ್ತರ ಹೇಳು. ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು, ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ ನಾನು. ಓಕೆನಾ? ಇಲ್ಲ ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ನಿಂತ್ಕೊಂಡು ಕೊಡ್ತೀನಿ ನಾನು, ರಾಜಕೀಯದಿಂದ ನಿವೃತ್ತಿ ಹೋಗ್ತೀನಿ ನಾನು. ಈಗ ನಾನು ದಾಖಲೆ ಕೊಡ್ತೀನಿ, ಇಲ್ಲೇ ಇದೆ ಮತ್ತೆ ಕಳಿಸಿ, ಅದು ದಾಖಲೆ ಕಳಿಸ್ತೀನಿ. ನೀವೇ ಕೊಡ್ರಿ. ನೋಟಿಸ್ ಕೊಟ್ಟಿರೋದು ನಿಜ, ನಾನು ಪಕ್ಕಾ ಹೇಳ್ತಾ ಇದ್ದೀನಿ. ನೋಟಿಸ್ ಕೊಟ್ಟಿರೋದು ನಿಜ. ಅಧ್ಯಕ್ಷರೇ, ನಿಮ್ ಬಗ್ಗೆ ನನ್ ಗೌರವ ಅಲ್ಲ. ಅಶೋಕರೇ ನೋಡಿ, ಒಂದ್ ನಿಮಿಷ. ನೀವು ಅವ್ರೇನ್ ಹೇಳಿದ್ರು, ವಕ್ಫಿಂದ ಕೊಟ್ಟಿಲ್ಲ, ಬೇರೆ ಬೇರೆ ಅಧಿಕಾರಿಗಳು ಆಸ್ ಫಾರ್ ದ ಆಕ್ಟ್, ವಕ್ಫ್ ಆಕ್ಟ್ ಹಂಗಿರೋದ್ರಿಂದ ವಕ್ಫ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಒಂದ್ ಸೆಕೆಂಡ್, ವಕ್ಫ್ ಆಕ್ಟ್ ಅನ್ನ ಮಾಡಿರೋದು ಯಾರು? ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಅರೆ ಯಾರೇ ಇರ್ಲಿ, ಯಾವುದೇ ಪಾರ್ಟಿ ಇರ್ಲಿ, ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಒಂದ್ ನಿಮಿಷ. ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್. ಆಸ್ ಫಾರ್ ದ ಆಕ್ಟ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ, ವಕ್ಫ್ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪಿದ್ರೆ ಏನಿದ್ರೆ ನೀವು ಸರಿ ಮಾಡಿಸಿ. ನಿಮ್ ಸರ್ಕಾರ ಇದ್ದಾಗ ಆಗಿದೆ, ಅವ್ರ ಸರ್ಕಾರ ಇದ್ದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ವಕ್ಫ್ ಏನ್ ಮಾಡ್ಬೇಕಂತ ಸಲಹೆ ಕೊಡಿ. ಮಾಡ್ಬೇಕಾದರೂ ಗವರ್ಮೆಂಟ್ ಆಫ್ ಇಂಡಿಯಾ. ನೀವು ಮತ್ತೆ ಮಾತಾಡಿವ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಕಾನೂನು ಕಲ್ತವ್ರೆ ಬಂದಿದ್ದಾರೆ ಇಲ್ಲಿ, ಎಲ್ಲ ಕಲ್ತವ್ರೆ, ಕಲಿಯೋದವ್ರು ಯಾರು ಕೂಡ ಇಲ್ಲ. ಅದು ಯಾವಾಗ ಮಾತಾಡ್ಬೇಕು ನಾವು ಆಲೋಚನೆ ಮಾಡ್ಬೇಕು ಅಷ್ಟೇ. ನಿಮ್ಗೆ ಟೈಮ್ ಸಿಕ್ಕಿದ್ರೆ ನೀವು ಮಾತಾಡಿ. ನಿಮ್ಮ ಮಾತುಗಳಿಗೆ ನಾನು ಸಹಮತ ಇದೆ. ಯಾಕಂದ್ರೆ ನೀವು ಪಾಕಿಸ್ತಾನ ಜಿಂದಾಬಾದಾಗ ಏನೇನು ಮಾತಾಡಿದ್ದೀರಾ ಇಲ್ಲಿ ನನ್ಗೆ ಗೊತ್ತಿದೆ. ಯಾವ ರೀತಿ ನಿಮ್ಮ ಭಾಷೆ ಉಪಯೋಗ ಮಾಡಿದ್ದೀರಾ, ಈ ವಿಷಯ ಮಾತಾಡ್ಬೋದಾ? ಅದಕ್ಕೋಸ್ಕರ